ಬ್ಲೌಸ್ಗಳೆಲ್ಲ ಲೂಸ್ ಆಗ್ತಿದೆ, ನಾನು ವೆಯ್ಟ್ ಲಾಸ್ ಆಗ್ತಿದ್ದೀನಿ ಅಂತ ಖುಷಿ ಪಡಬೇಕಾ ಬೇಜಾರಲ್ಲಿ ಇರಬೇಕಾ ಒಂದೂ ಗೊತ್ತಾಗ್ತಿಲ್ಲ. ಮನೇಲಿ ಬೇಗ ಬೇಗ ಎದ್ದು ಏನು ಮಕ್ಕಳಿಗೆಲ್ಲ ಸ್ನಾನ ಮಾಡಿಸ್ಕೊಂಡು ರೆಡಿ ಮಾಡಿಕೊಂಡು ನಾನು ಮಾತ್ರ ಏನೂ ರೆಡಿ ಆಗಲಿಲ್ಲ, ಹೋಮ್ಲೆಸ್ ಥರ ಅಮ್ಮನ ಮನೆಗೆ ಹೋದ್ವಿ. ಅಮ್ಮನ ಮನೇಲಿ ತಿಂಡಿ ರೆಡಿ ಇತ್ತು, ಎಲ್ಲರೂ ನಮಗೋಸ್ಕರ ಕಾಯ್ತಾ ಕೂತಿದ್ರು. ಮನೆಗೆ ಹೋದ್ಮೇಲೆ ಅಜ್ಜಿಗೂ ಸೀರೆ ಉಡಿಸಿ ರೆಡಿ ಮಾಡಿ ನಾನು ರೆಡಿ ಆಗೋಕ್ಕೆ ಸ್ಟಾರ್ಟ್ ಮಾಡಿದೆ. ನನಗೆ ತುಂಬ ಇಷ್ಟ ಆಗೋವಂಥದ್ದು ನನ್ನ ಓಲೆ ಕಲೆಕ್ಷನಲ್ಲಿ ಈ ಮುತ್ತಿನ ಓಲೆ. ಸೊ ಯಾವ ಫಂಕ್ಷನ್ಗಾದರೂ ಫಸ್ಟ್ ನನಗೆ ತಲೆಗೆ ಬರೋದೇ ಈ ಓಲೆ ಹಾಕೊಳ್ಳೋಣ ಅಂದ್ಕೊಂಡು ಸಿಂಪಲಾಗಿ ನಾನು ಕೂಡ ರೆಡಿ ಆದೆ. ಸೀರೆ ಮಾತ್ರ ನಂದಲ್ಲ, ನಮ್ಮಮ್ಮನ ಹತ್ರ ದೇಬಿಟ್ಟಿದ್ದೆ. ಬ್ಲೌಸ್ ಮಾತ್ರ ನಂದು. ನನಗೆ ಎಷ್ಟೇ ಸೀರೆ ಇದ್ರೂ ನಮ್ಮಮ್ಮನ ಸೀರೆಗಳು ನೋಡಿದ ತಕ್ಷಣ ನನಗಿದು ಬೇಕಪ್ಪ ಅನಿಸುತ್ತೆ. ಹಾಗೇನೆ ನನ್ನ ನಾದಿನಿನೂ ಕ್ಯೂಟಾಗಿ ರೆಡಿ ಆಗಿದ್ಲು. ಸೀಮಂತ ಅಂದರೆ ಹಾಗೆ ಅಲ್ಲ, ಯಾರೇ ಆದ್ರೂ ಮುದ್ದಾಗಿ ಕಾಣ್ತಿರ್ತಾರೆ. ಅವ್ರಿಗೆ ರೆಡಿ ಮಾಡಿಲ್ಲ ಅಂದ್ರೂ ಸೀಮಂತ ದಿನ ಒಂದು ಮುಖದಲ್ಲಿ ಕಳೆನೇ ಬಂದಿರುತ್ತೆ. ಸೊ ಸೀಮಂತದ ಫಂಕ್ಷನ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಾಯಿತು. ನನ್ನಿಬ್ಬರು ಮಕ್ಕಳು ಅಷ್ಟೇ ಕ್ಯೂಟಾಗಿ ಕಾಣಿಸ್ತಿದ್ರು. ಅವರೆಲ್ಲರೂ ರೆಡಿ ಮಾಡಿ ಮನೇಲಿ ಎಲ್ರಿಗೂ ಮಾತಾಡಿಸ್ಕೊಂಡು ನನ್ನ ಕಸಿನ್ಸ್ ಎಲ್ಲ ಇದ್ದರು. ವಿಡಿಯೋ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ ಇದ್ದಿದ್ದು ಬ್ಯುಸಿಯಲ್ಲಿ. ಬಟ್ ಕಸಿನ್ಸ್ ಎಲ್ಲ ರಿಯೂನಿಯನ್ ಆದರೆ ಒಂಥರ ಖುಷಿ ಅಲ್ಲ. ಎಲ್ಲರ ಜೊತೆನೂ ಮಾತಾಡಿಕೊಂಡು ನೆಂಟ್ರನ್ನೆಲ್ಲ ಮಾತಾಡಿಸ್ಕೊಂಡು ಊಟ ಮಾಡ್ತಾ ಎಲ್ಲ ಕೆಲಸನೂ ಮುಗಿಸೋದ್ರೊಳಗಡೆ ಸಪ್ಪ ಅನಿಸೋಗಿತ್ತು. ಅದ್ರ ಜೊತೆಗೆ ನನ್ನ ಮಗಳದು ಹೊಸ ಬಿಹೇವಿಯರ್ ಏನಂದರೆ ಹೊಸ ಫ್ರೆಂಡ್ಸ್ ಎಲ್ಲ ಮಾಡ್ಕೋತಿದ್ಲು. ಒಂದು ಕ್ಷಣಕ್ಕೆ ಎಲ್ರಿಗೂ ಮನೇಲಿರೋರಿಗೆ ಜಲಸ್ ಆಗಿತ್ತು, ಏನು ಇವಳು ನನ್ನನ್ನು ಬಿಟ್ಬಿಟ್ಟು ಇವರೆಲ್ಲರನ್ನೂ ಜೊತೆಗಿದ್ದಾಳೆ ಅಂತ ಅಂದ್ಬಿಟ್ಟು. ಬಟ್ ದಿನ ಚೆನ್ನಾಗಿತ್ತು.